ಸೊ ಈಗ ಗಿಲಿಯಲ್ಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದೀರಾ ಅಂತ ಗೊತ್ತಾಯ್ತು. ನೀವು ಸ್ಕಿಪ್ ಸಹ ಇದ್ದೀರಾ ಅಂತ ಒಂದು ಗಾಳಿ ಸುದ್ದಿ ಇದೆ. ಕ್ಲಾರಿಫಿಕೇಶನ್ ಕೊಡಿ. ಅದಕ್ಕೆ ಪ್ರತಾಪ್ ಜೊತೆನೇ ಮಾಡ್ತಿದ್ದೀರಾ ಅಂತ ಒಂದು ಮಾತು. ನನಗೆ ಆ್ಯಕ್ಚುಲಿ ಏನು ಗೊತ್ತಿಲ್ಲ. ನೀವು ಎಷ್ಟು ಕತ್ಲೇಲಿದ್ದೀರಾ, ನಾನು ಅಷ್ಟು ಕತ್ಲೇಲಿದ್ದೀರ ರೈಟ್ ನಾವು. ನಂಗೆ ಗೊತ್ತು ನಾನು ಒಂದು ಡ್ಯಾನ್ಸ್ ಮಾಡ್ತಾ ಇದ್ದೀನಿ, ಅದಾದ್ಮೇಲೆ ಏನಾಗ್ತಾ ಇದೆ ಅಂತ ನಂಗೆ ಐ ಹ್ಯಾವ್ ನೋ ಕ್ಲೂ. ನೋಡೋಣ. ಆ್ಯಂಡ್ ಈಗ ನೀವು ಹೊರಗಡೆ ಬಂದಾದ್ಮೇಲೆ ಮತ್ತೆ ಮನೆ ಒಳಗೆ ಹೋಗ್ತೀರಾ, ಮತ್ತೆ ಬರ್ತೀರಾ. ಸೊ ಈ ಒಂದು ಘಟನೆ ನಡೀತಾ ಇರಬೇಕಾದ್ರೆ ನಿಮ್ಮ ಮೈಂಡ್ ಸೆಟ್ಗೆ ಅಂದರೆ ವಿನಯ್ ಅವ್ರು ಬಿಟ್ಟು ಬೇರೆ ಯಾರು ವಿನ್ ಆಗ್ತಾರೆ ಅಂತ ನಿಮ್ಮ ಮೈಂಡ್ ಸೆಟ್ಟಲ್ಲಿ ಇತ್ತು ಅಂತ? ನನ್ನ ಪ್ರಕಾರ ವಿನಯ್ ಅವ್ರು ಬಿಟ್ಟು ನನಗನ್ನಿಸ್ತು ಸಂಗೀತ ಅವರು ಮತ್ತು ಕಾರ್ತಿಕ್ ಅವರು. ಸೊ ಟಾಪ್ 3 ಫೈನಲಿಸ್ಟು ಅವ್ರು ಇರಬೇಕಿತ್ತು ಅಂತ ನನಗನ್ನಿಸ್ತು. ವರ್ತೂರ್ ಅವರು ಇರಬೇಕಿತ್ತು ಅಂತ ನನಗನ್ನಿಸ್ತು. ಆ್ಯಂಡ್ ಬಟ್ ಟಾಪ್ 3 ವಿನಯ್, ಸಂಗೀತ ಆ್ಯಂಡ್ ಕಾರ್ತಿಕ್ ಅದು. ಸೊ ಅದಕ್ಕೆ ನಾನು ಓಕೆ ಅವ್ರ ಜೊತೆ ನಾನು ಮಾತಾಡ್ತಾ ಇದ್ದೆ, ಅವ್ರಿಗೆ ಹೇಳ್ತಾ ಇದ್ದೆ ಓಕೆ ಯಾವ ಥರ ಏನು ಅಂತ. ಆ್ಯಂಡ್ ಎಲ್ಲರ ಜೊತೆ ಮಾತಾಡ್ತಾ ಇದ್ದೆ, ಆ ಥರ ಏನೂ ಇರಲಿಲ್ಲ ನನಗೆ. ಆ್ಯಂಡ್ ಅಟ್ ದಿ ಎಂಡ್ ಶಾಕಿಂಗು ಎಲ್ಲ ಅವರೇ ಬಟ್ ಕಾರ್ತಿಕ್ ಅವರು ವಿನ್ ಆದರು ಅಂತ ನಂಗೆ ಖುಷಿ. ಆ್ಯಂಡ್ ಪ್ರತಾಪ್ ಅವ್ರಿಗೂ ಫಸ್ಟ್ ರನ್ನರ್ ಅಪ್ ಬಂತು ಅಂತ ನನಗೆ ಖುಷಿ. ಕಾರ್ತಿಕ್ ಅವ್ರು ನೀವು ಎಕ್ಸ್ಪೆಕ್ಟ್ ಮಾಡಿದ್ರಿ? ಹೌದು. ಸೊ ಅವರು ಅಂದರೆ 100% ಬಿಗ್ ಬಾಸ್ ವಿನ್ನರ್ ಕೇಪಬಲ್ ಅಂತ ಅನ್ಸುತ್ತೆ? ಹೌದು, ಡೆಫಿನೆಟು. ವಿನಯ್ ಅವ್ರಿಗೆ ನನಗೆ ಅನಿಸ್ತು ಫಸ್ಟು. ಆ್ಯಂಡ್ ಮತ್ತು ಸಂಗೀತ ಆ್ಯಂಡ್ ಕಾರ್ತಿಕ್ ಹೌದು, ಇವ್ರು 3 ಕಂಟೆಸ್ಟೆಂಟ್ಸು ತುಂಬ ಸ್ಟ್ರಾಂಗ್ ಆಗಿದ್ದರು. ಆ್ಯಂಡ್ ಇವ್ರು 3 ಜನದಿಂದ ಅವರು ಒಬ್ಬರು ವಿನ್ ಆಗಬೇಕಂತ ನನಗೆ ಕಾನ್ಫಿಡೆನ್ಸ್ ಇತ್ತು. ಅಂದರೆ ಈಗ ವಿನಯ್ ಅವರು ಅಷ್ಟೊಂದು ಸ್ಟ್ರಾಂಗ್ ಇದ್ದವರು, ಸೊ ಎಲ್ಲರಿಗೂ ನಮಗೂ ಸಹ ಟಾಪ್ 2ನಲ್ಲಿ ಇರ್ತಾರೆ ಅನ್ನೋ ಒಂದು ಆ ಟೈಮಲ್ಲಿ ವಿನಯ್ ಅವ್ರು ಎಲ್ಲಿ ಎಡವಿದ್ರು, ಎಲ್ಲಿ ಮಿಸ್ ಆಯಿತು ಆ ಒಂದು ಟಾಪ್ 3 ಟಾಪ್ 2 ಬರುವಂಥ? ನನಗೆ ಆ ಥರ ಏನೂ ಅನಿಸ್ಲಿಲ್ಲ, ಎಲ್ಲಿ ಮಿಸ್ ಆದರು ಅಂತ ಆ ಥರ ಏನೂ ಅನಿಸ್ಲಿಲ್ಲ ನನಗೆ. ಏನಕ್ಕಾಯ್ತು ಅಂತ ನಂಗೆ ಗೊತ್ತಿಲ್ಲ. ಅವ್ರು ಟಾಪ್ 2 ಇರಬೇಕಿತ್ತು. ಬಟ್ ಇದು ಒಂದು ಸೊ ಇಲ್ಲ ಪರವಾಗಿಲ್ಲ. ಸೊ ಇದು ಒಂದು ಲೈಕ್ ಐ ಸೆಡ್ ಇಟ್ಸ್ ಅ ಗೇಮ್ ಶೋ ಅಲ್ವಾ. ಸೊ ವಿನಯ್ ಅವರು ವಿನ್ನರು ಡೆಫಿನೆಟ್ಟು, ಸಂಗೀತ ಅವರು ವಿನ್ನರು, ಕಾರ್ತಿಕ್ ಅವರು ವಿನ್ನರ್ ಆಗಿದ್ದಾರೆ. ಅವರು ಎಲ್ಲರೂ ವಿನ್ನರು. ನಮ್ಮದು ಗೆಲ್ಲೋದು ಇಲ್ಲ ಸೋತದ್ದು ಅದು ಯಾವ ರೀತಿಯಲ್ಲಿ ನೋಡಬೇಕಂತ ಜನಗಳು ಗೊತ್ತಾಗಿರಬೇಕು ಮತ್ತು ನಮಗೂ ಗೊತ್ತಾಗಿರಬೇಕು. ನಾವು ಎಲ್ಲರೂ ಗೆದ್ದಿದ್ದೀವಿ, ಬಟ್ ನಮ್ಮ ವೀಕ್ಷಕರವ್ರಿಗೆ ಆ ಪ್ರೀತಿನ ಗೆದ್ದಿರೋದು, ಅದರಿಂದ ನಾವು ಎಲ್ಲರೂ ಗೆದ್ದಿದ್ದೀವಿ.